ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಅಪ್ಪ ಭಿನ್ನ ಕೇಳೋಪಚಾರದಿಂದಲಿ ಒಪ್ಪಿ ನಿನಗೆ ನಾನಾ ಪ್ರಕಾರದಿಂದ ನಾನರ್ಪಿಸಿದ ಫಲವ ಕಪ್ಪು ಕಲುಷವೀರೆ ತಪ್ಪದು ನಿನಗ ಜನಪ್ಪನೇ. ಕೈಕೊಳ್ಳೋ ತಿಮ್ಮಪ್ಪ ಎನ್ನ ಮುಪ್ಪಾರದೋಳು ನಿನಗರ್ಪಿಸಿದ ಕರ್ಮ ಸುಫಲವೇ ನಿಜ. ತಿಪ್ಪೆ ಮೇಲೆ ಶರ್ಕರ ತುಪ್ಪ ಉಂಡಂತೆ ಇಪ್ಪ ದೈವಂಗಳು ಒಪ್ಪದಿಂದಲೀ ಭಜಿಸೆ. ಸುಕೃಪೆಯಾಗದೆ ಪುಣ್ಯ ನಿಪ್ಪ ತಾನಾಗೋದು ಸಪ್ಪಡಿ ಮೆಲುವನ ಉಪ್ಪು ಕೇಳಿದಂತೆ ಅಪ್ಪುಗೈವನ ನಾ ಅಪ್ಪಿಕೊಂಡಂತೆ ಇಪ್ಪದು ಬರಿದೆ ಫಲ ಹೊಪ್ಪೋದು ಪುಣ್ಯ ಬಾರದಲೆ. ದರ್ಪದ ನಾಮ ಶ್ರೀ ವಿಜಯ ವಿಠಲ ಕೇಳೋ. ಕಡುನಹೂಷನ ಋಷಿಗಳು ಬಿಡದಲಂದಣ ಪೊತ್ತು ನಡೆಯುತ್ತಲಿರೆ ಒಂದು ಅಡಿಪಲ್ಲಟವಾಗೆ ನುಡಿದು ಕೋಪದಲ್ಲಿ ನಡೆ ಎಂದನಲವನ ಒಡಿಯನಾದವನ ಆದವ ಮುನಿದು ತೊಡಕಿಕ್ಕಿ ನೋಡೆ ಮಿಡುಕಿದ ನಾರಾಯಣೆ ಮನದಲ್ಲಿ ಚಿಂತಿಸಿ ಒಡೆಯ ನಿನ್ನನು ಹೃದಯದೆಡೆನಿಂದಿರಿಸಿ ಅಡಿಗಳದೇನಿಸಲು ಒಡನೆ ಕುಳ್ಳಿರೆ ಒಂದು ನುಡಿದಪ್ಪಿದರೆನ್ನ ಕಡೆಯಲ್ಲಿ ನೋಡದಲೆ. ಬಿಡುವುದು ಚಿತವೇನೋ ಬಿಡ ಸುಖಸ್ಥ ಮೃಡಸಕ ಸ್ತವ ಪ್ರಿಯ ವಿಜಯ ವಿಠಲರೇಯ ಬಡವರಾದಾರಿ ಎಂದು ಬಿಡದೆ ಭಜಿಸು ಕಂಡ್ಯಾ. ಬಾಲವತ್ಸರಾಕಳ ಮೊಲೆಯ ಸವೆಯುದುಂಬಾಗ ಪಾಲು ಬರಬೇಕೆಂದು ಮೌಳಿಯಿಂದಲೀ ತಾನು ಮೇಲು ಭಾಗಕ್ಕೆ ತಿವಿದು ಪಾಲು ಗುಡಿಯದೆ ಬಿಡದೆ ಆಲಯದಲ್ಲಿ ನೋಡಿ ಪಾಲಿಸುತ್ತಿಪ್ಪದು. ಮೂಲೋಕಕ್ಕೆ ನೀನು ವಾಲಯ ಸುರಧೇನು ಆಳುಗಳೆಲ್ಲರೂ ಒಂದು ಬಾಲರಾದರೂ ಕಾಣೆ. ಮೇಲಾದರೂ ಒಂದು ಕೀಳಾದರೆ ತಪ್ಪು ತಾಳಿಕೊಂಡಲ್ಪರ ವಾಲಗ ಕೊಳಬೇಕು. ಶ್ರೀಲೋಲಾಮೃತ ವಪುಷೆ ವಿಜಯ ವಿಠಲ ವಿಭುವೆ ಬಾಲನಿಂದಲಿ ಬಂದ ಎಣಿಸಿದಿರೋ. ದಿನ ಪ್ರತಿದಿನ ಬಡವನು ಗಳಿಸಿ ಹಣ ಮನೆಯೊಳಗಿಡದಲೆ ಜನಪತಿಯಲ್ಲಿಡೆ ಮುನಿದು ಚೋರ ಬಂದು ಮನೆಯೆಲ್ಲ ಶೋಧಿಸೆ ತೃಣವೊಂದಾದರೂ ಚೋರನಿಗೆ ದೊರಕುವದೆ. ಕನಸಿಲಿ ಮನಸಿಲಿ ಮಾಡಿದ ಕರ್ಮ ಸಾಧನ ಲೇಸು ಹೊಲ್ಲೆಗಳೇನಾದರಾಗಲಿ ನಿನಗೆ ಸಮರ್ಪಿಸೆ ಅನುಮಾನವಿಲ್ಲದಲೆ. ಎನಗದು ನಿಕ್ಷೇಪ ನೆನೆದಾಗಲಿ ದೇವ ಬಿನಗು ಇಂದ್ರಿಯಗಳೆನ್ನ ಮುನಿದು ಮಾಡುವುದೇನೋ. ಮನೆ ಬರಿದಲ್ಲದೆ ಧನವೆಲ್ಲಿ ಇಹದಯ್ಯ ಸನಕಾದಿ ಪಾಲ ಸತ್ಯ ವಿಜಯ ವಿಠಲ ಕ್ಷಣ ಕ್ಷಣಕ್ಕೆ ಸಮರ್ಪಣಗೊಳ್ಳೋ ಎನ್ನಿಂದ. ಅರ್ಪಿತದೊಳಗೆ ಶ್ರೀಕೃಷ್ಣಾರ್ಪಿತವೇ ನಿಜವೆಂದು ಬಪ್ಪನು ಕಾಳ್ಗಿಚ್ಚು ಹೊಕ್ಕು ಸರ್ಪನ ತುಳುಕುವೆನು ಸರ್ಪತಲ್ಪನ ಭಜಿಸುವ ನಮ್ಮಪ್ಪಗಳಿರ ಪೇಳಿರದಕ್ಕೆ ಸುಪರ್ದಿ ಬಿರಿದನೆತ್ತಿ ಅಪ್ಪಳಿಸಿ ಸಿರನ್ಯವಚನ ಸರ್ಪಿ ಸಮುದ್ರಕ್ಕೆ ಪೋಗಿ ಹಿಪ್ಪಿಯನ್ನು ಬಾಯಲ್ಲಿಟ್ಟು ಚಪ್ಪರಿಸಿ ನೆಮಲಿದಂತೆ ಅರ್ಪಿತವನ್ಯರಿಗೆ ಕೊಡಲು ದರ್ಪಹ ವಿಜಯ ವಿಠಲ ಗರ್ಪಿತವೆನಲು ಭವದರ್ಪಗುಂದುವುದು ಸರ್ವ ಹೆಪ್ಪು ಹಾಕಿದಂತೆ ಸಾಧನ. ಮಂತ್ರ ತಂತ್ರವಾವ ಪರಿಯಲರ್ಚಿಸಿದ ಫಲ ಕಾಂತ ಶ್ರೀ ವಿಜಯ ವಿಠಲಗೆ ಸಮರ್ಪಿಸು. ಮಂತ್ರ ತಂತ್ರವಾವ
ಪರಿಯಾಲರ್ಚಿಸಿದ ಫಲ ಕಾಂತ ಶ್ರೀ ವಿಜಯ ವಿಠಲಗೆ ಸಮರ್ಪಿಸು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಫಲಾಪೇಕ್ಷರಹಿತನಾಗಿ ಸಕಲ ಕರ್ಮಗಳನ್ನು ಶ್ರೀಹರಿಯ ಕರ್ತೃತ್ವಾನುಸಂಧಾನದಿಂದ ಮಾಡಿ ಶ್ರೀಹರಿ ಚರಣಕ್ಕೆ ಅರ್ಪಣೆ ಮಾಡಬೇಕು ಅಂತ ತಿಳಿಸೋ ಸುಳಾದಿ ಇದು. ಅಪ್ಪ ಭಿನ್ನಪವ ಕೇಳು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ತಂದೆ, ನಮ್ಮಪ್ಪ, ನನ್ನ ಭಿನ್ನಪ ಕೇಳು, ನನ್ನ ಏನು ವಿನಂತಿ ಎಂಬುದು ನೀನು ಕೇಳು ಸ್ವಾಮಿ ಅಂತ ಇಲ್ಲಿ ವಿಜಯದಾಸರು ದೇವರಿಗೆ ಮೊರೆ ಇಡ್ತಾ ಇದ್ದಾರೆ. ನಾವೆಲ್ಲರೂ ದೇವರಿಗೆ ಮೊರೆ ಇಡಬೇಕು. ಪ್ರತಿದಿನ ನಾವು ಮಾಡುವ ಪ್ರತಿ ಕರ್ಮಗಳನ್ನು ಅವನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಸುಳಾದಿಯಲ್ಲಿ. ಅಪ್ಪ ಭಿನ್ನಪ ಕೇಳೋ ಒಪ್ಪಚಾರದಿಂದಲಿ ನಾನು ಮಾಡುವ ಪ್ರತಿ ಫಲ, ಪ್ರತಿ ಕರ್ಮ ಏನಿದ್ದದೋ ಇದನ್ನು ನಾನು ಒಪ್ಪಚಾರದಿಂದ, ಅಂದರೆ ಒಂದೇ ಸಮ್ಮತಿಯಾಗಿ ನಿಷ್ಕಪಟೆಯಿಂದ ಶ್ರದ್ಧೆಯಿಂದ, ಶ್ರೀಹರಿ ನನ್ನ ವಿನಂತಿಯನ್ನು ಶ್ರದ್ಧೆಯಿಂದ ನಾನು ಹೇಳ್ತಾ ಇದ್ದೆ ಕೇಳೋ ಒಪ್ಪಚಾರದಿಂದಲೇ, ಒಮ್ಮತಿಲಿಂದ ಕೇಳು, ಒಪ್ಪಿ ನಿನಗೆ ನಾನಾ ಪ್ರಕಾರದಿಂದ ನಾ ಅರ್ಪಿಸಿದ ಫಲವು. ಸ್ವಾಮಿ, ನಿನ್ನನ್ನು ಒಪ್ಪಿ ನಿನ್ನನ್ನು ನಂಬಿ ನಿನಗೆ ನಾನು ಮಾಡಿದ ಪ್ರತಿಯೊಂದು ಕರ್ಮಗಳ ಹಲವು ಮಾರ್ಗದಲ್ಲಿ ನಾನಾ ಪ್ರಕಾರದಿಂದ ಹಲವು ರೂಪದಲ್ಲಿ ನಾನು ಏನೇನು ಮಾಡಿದಿನೋ ಆ ಮಾಡಿದ ಫಲಗಳನ್ನು ಸಮರ್ಪಿಸಿದ ಕರ್ಮ ಫಲ ಏನು ನಾನು ಮಾಡಿದ ಮತ್ತು ನಿನಗೆ ಅರ್ಪಿಸಿದ ಎಲ್ಲ ಕರ್ಮಗಳ ಫಲ ಕಪ್ಪು ಕಲುಷ ಇರೇ ತಪ್ಪದು ಅಂತ ಹೇಳ್ತಾರೆ. ಕೆಟ್ಟದಾಗಿರ್ಬೋದು, ಪಾಪಗಳಾಗಿರ್ಬೋದು, ಅಶುದ್ಧವಾಗಿರ್ಬೋದು, ಆದರೂ ಕೂಡ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಪ್ಪ. ನಾನು ನಿನಗೆಲ್ಲ ಕೃಷ್ಣಾರ್ಪಣ ಅಂತ ಹೇಳ್ತಾ ಇದ್ದೀನಿ. ತಪ್ಪು ಕಲುಷವಿದ್ದರೆ ಕೂಡ ನಿನಗೆ ಅರ್ಪಿತ ಮಾಡ್ತಾ ಇದ್ದೀನಿ. ನಿನಗೆ ನನ್ನ ಜನಪ್ಪ, ನನ್ನ ಹುಟ್ಟಿಸಿದಾತ ನೀನು, ಕೈಕೊಳ್ಳೋ, ತಗೋ ಅಪ್ಪ, ರಕ್ಷಿಸೋ ತಿಮ್ಮಪ್ಪ, ನನ್ನ ರಕ್ಷಣೆ ಮಾಡು, ದಯಮಾಡಿ ನನ್ನ ಸ್ವೀಕರಿಸಿ ರಕ್ಷಣೆ ಮಾಡು ಕರುಣಾಮಯನೇ ಅಂತ ಕೇಳ್ತಾ ಇದ್ದಾರೆ. ಎನ್ನ ಮುಪ್ಪರದೊಳಗೆ ನಿನಗೆ ಸಮರ್ಪಿಸಿದ ಈ ಕರ್ಮಗಳ ಸುಫಲವೇ, ಇದು ಶ್ರೇಷ್ಠ ಫಲನೇ ಕೊಡ್ತದ. ನಾನು ನಿನಗೇನು ಕೊಡ್ತಾ ಇದ್ದೀನೋ ಈ ಕರ್ಮಗಳ ಫಲಗಳನ್ನೆಲ್ಲ ಮನದಿಂದ ನಿನಗೆ ಸಮರ್ಪಿಸಿದ ಕರ್ಮದ ಫಲ ಖಂಡಿತವಾಗಿ ಶುಭ ಫಲವನ್ನೇ ನನಗೆ ನೀಡುತ್ತದ. ಯಾವ ಥರ ಅಂದರೆ, ನಾನು ತಪ್ಪುಗಳು ಮಾಡಿರ್ಬೋದು, ಮಲಿದ ಮಣ್ಣಿನ ಮೇಲೆ, ಕೆಸರಿನ ಮೇಲೆ, ತಿಪ್ಪೆ ಮೇಲೆ ಕೂತ್ಕೊಂಡು ಸಕ್ಕರೆ ತುಪ್ಪ ತಿಂದಂತೆ, ಸಕ್ಕರೆ ತುಪ್ಪ ಉಂಡಂತೆ ಅದು ತಪ್ಪುಗಳು ಮಾಡಿದರೆ ಕೂಡ ಆ ಫಲ ನನಗೆ ಸಕ್ಕರೆ ತುಪ್ಪ ಬಂದಂಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಮರ್ಪಿತ ಕರ್ಮ ಫಲ ನನಗೆ ಸಕ್ಕರೆ ತುಪ್ಪ ಇದ್ದಂಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ದೈವಂಗಳು, ದೇವತೆಗಳೆಲ್ಲ ಒಪ್ಪಿಕೊಳ್ಳುವ ಮನಸ್ಸಿನಿಂದ ದೇವತೆಗಳೆಲ್ಲ ಅದೇ ಸ್ಮರಣೆ ಮಾಡಿ ದೇವರಿಗೆ ಅವರು ಅರ್ಪಿಸ್ತಾ ಇದ್ದಾರೆ. ಅದೇ ಥರ ಎಲ್ಲ ದೇವತೆಗಳನ್ನು ಶ್ರದ್ಧೆಯಿಂದ ಭಜನೆ ಮಾಡಿ ನಾನು ನನ್ನ ಸಮಸ್ತ ಕರ್ಮಗಳನ್ನೆಲ್ಲ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಪ್ಪ. ಸುಕೃಪೆಯಾಗದೆ ಪುಣ್ಯ ನಿಪ್ಪ ತಾನಾಗೋದೆ. ನಿನ್ನ ಕೃಪೆ ಇಲ್ಲಾರ್ದಾಗಿದ್ದರೆ ಒಳ್ಳೆಯ ಫಲ ಲಭಿಸೋದಿಲ್ಲ. ಸ್ವತಃ ನಾನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀನು ಒಳಗೆ ನಿಂತು ಮಾಡಿಸಿದ್ದು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಷ್ಟೇ. ಇದರಿಂದ ಯಾವ ಪುಣ್ಯ ಫಲ ಯಾವುದಾದ್ರೆ ಕೂಡ ನೀನೇ ನನಗೆ ಕೊಡಬೇಕು, ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಸಪ್ಪಡೆ ಮೆಲುವನ ಉಪ್ಪು ಕೇಳಿದಂತೆ. ಆಹಾರದ ಊಟದೊಳಗೆ ಸಪ್ಪಗೆ ತಿನ್ಬೋ ಆತಗೆ ಉಪ್ಪನ್ನು ಕೇಳಿದರೆ ಹೇಗಿರ್ತದ? ಉಪ್ಪು ಬೇಕು. ಉಪ್ಪಿಲ್ಲದೆ ಊಟ ರುಚಿ ಆಗೋದಿಲ್ಲ. ಅದಕ್ಕೆ ಸಪ್ಪಡೆ ತಿಂದವನಿಗೆ ಉಪ್ಪು ಕೇಳಿದಂಗೆ ನಾನು ಮಾಡಿದ ಕರ್ಮಗಳನ್ನು ನಿನಗೆ ಸಮರ್ಪಣೆ ಮಾಡಲಿಲ್ಲ ಅಂದರೆ ಅದು ವ್ಯರ್ಥ, ಉಪ್ಪಿಲ್ಲದ ಊಟ ಇದ್ದಂಗೆ ಅದು. ಅಪ್ಪುಗೈವನು ರಕ್ಷಕನಾದ ನೀನು ನಿನ್ನ ಶರಣ, ನಾನು ನಿನ್ನಲ್ಲಿ ಶರಣಾಗತನಾಗ್ತಾ ಇದ್ದೀನಪ್ಪ. ಇದ್ದರೆ ಇಲ್ಲಿ ನನ್ನ ಪುಣ್ಯ ಕೃಪೆ ಇಲ್ಲದಿದ್ದರೆ ಫಲ ವೃಧಾವಾಗ್ತದ. ಆದರೆ ಪುಣ್ಯ ಇದು ಪುಣ್ಯ ಬಾರದಲೆ ಇಪ್ಪದು ಬರಿದೆ ಫಲ ಹೊಪ್ಪದು, ಫಲ ಸಿಗೋದಿಲ್ಲ.
ಪುಣ್ಯ ಬರೋದಿಲ್ಲ ನಿನಗೆ ಅರ್ಪಣೆ ಮಾಡಲಿಲ್ಲ ಅಂದರೆ. ದರ್ಪದ ನಾಮ, ಗರ್ವವನ್ನು ತೆಗೆದುಹಾಕುವ ನಾಮ ಆದ ವಿಜಯ ವಿಠ್ಠಲ. ಕೇಳೋ ಸ್ವಾಮಿ, ಓ ಗರ್ವವನ್ನು ನಾಶನ ಮಾಡುವ ವಿಜಯ ವಿಠ್ಠಲ, ದಯದಿಂದ ನನ್ನ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿ ನಾನು ನಿನಗೆ ಕೊಟ್ಟ ಈ ಕರ್ಮದ ಫಲ ನಿನಗೇನು ಸಮರ್ಪಣೆ ಮಾಡುತ್ತಿದ್ದೀನೋ ಅದರಲ್ಲಿಂದ ನನಗೆ ಪುಣ್ಯ ಬಂದರೂ ಏನು ನೀನು ಫಲ ಕೊಟ್ಟರೂ ಪರವಾಗಿಲ್ಲ, ನಿನಗೆ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಸ್ವಾಮಿ. ನಾ ಮಾಡುವ ಎಲ್ಲ ಕೆಲಸಗಳು ನಿನಗೆ ಸಮರ್ಪಿಸುತ್ತಾ ಇದ್ದೀನಿ. ಅವು ಅಶುದ್ಧವಾದರೆ ಕೂಡ ದಯದಿಂದ ಸ್ವೀಕಾರ ಮಾಡು. ಸಮರ್ಪಿತ ಫಲವು ನನಗೆ ತುಪ್ಪ ಸಕ್ಕರೆ ತಿಂದಷ್ಟು ಫಲ ನನಗೆ ಕೊಡ್ತದ. ಸ್ವಾರ್ಥ ಗರ್ವದಿಂದ ಮಾಡಿದ ಕರ್ಮ ವ್ಯರ್ಥ. ನನ್ನನ್ನು ನಿನ್ನ ದಾಸನಾಗಿ ಸ್ವೀಕಾರ ಮಾಡು ಅಂಥೇಳಿ ಇಲ್ಲಿ ವಿಜಯದಾಸರು ಬೇಡಿಕೊಳ್ಳುತ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ ಬೇಡಿಕೊಳ್ತಾ ಇದ್ದಾರೆ. ನಾವು ನಿತ್ಯ ನಮ್ಮ ಕರ್ಮ ಸಮರ್ಪಣೆಯನ್ನು ದೇವರಿಗೆ ಮಾಡ್ತಾನೇ ಇರಬೇಕು. ಆಮೇಲೆ ಕಡು ನಹುಷ, ಇದು ನಹುಷನ ಕತೆ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನಹುಷ ಋಷಿಗಳನ್ನು ಎಲ್ಲರಿಗೆ ಗೊತ್ತಿದ್ದದ ಕಥೆಯೇ. ಆತನಿಗೆ ಇಂದ್ರ ಪದವಿ ಕೊಟ್ಟಾಗೆ ಶಚಿದೇವಿ ಮೇಲೆ ಮನಸ್ಸು ಬಂದು ಕೇಳಿದರೆ, ಶಚಿದೇವಿ ಋಷಿಗಳು ನಿನ್ನ ಪಲ್ಲಕ್ಕಿ, ಅವ್ರು ಹೊತ್ಕೊಂಡು ಬಂದಂಥ ಪಲ್ಲಕ್ಕಿಯಲ್ಲಿ ನೀನು ಬರಬೇಕು ಅಂತ ಆಕಿ ಹೇಳ್ತಾಳೆ. ಅಂದರೆ ಆತನ ಗರ್ವವನ್ನು ಭಂಗ ಮಾಡಲಿಕ್ಕೆ ಇದು. ಹೀಗೆ ಹೋದಾಗೆ ಅವನು ಎಲ್ಲ ಋಷಿಗಳು ಹೊತ್ಕೊಂಡು ಹೋಗ್ತಾ ಇರೋ ಕಾಲಕ್ಕೆ ಅಗಸ್ತ್ಯ ಮುನಿ ಸ್ವಲ್ಪ ಕುಳ್ಳಗಿರ್ತಿದ್ದದಕ್ಕೆ, ಅಗಸ್ತ್ಯ ಮುನಿಗಳು ಸ್ವಲ್ಪ ತಡವಟ್ಟು ನಡೆದಿದ್ದದಕ್ಕೆ, ಅವ್ರಿಗೆ ಕೆಟ್ಟ ನುಡಿಗಳನ್ನು ನುಡಿದಿದ್ದದಕ್ಕೆ ಅವರು ಶಾಪ ಕೊಡ್ತಾರೆ. ಇಲ್ಲಿ ನುಡಿದು ಕೋಪದಲ್ಲಿ ನಡೆ, ಅದು ಪಲ್ಲಟವಾಗಿ ನುಡಿದು ನಡೆಯುತ್ತಿರಲು, ಈ ಎಲ್ಲ ಅಂದಳವನ್ನು ಹೊತ್ಕೊಂಡು ನಡೀತಾ ಇರೋ ಕಾಲಕ್ಕೆ ಸ್ವಲ್ಪ ಹೆಜ್ಜೆ ತಡಬಡೆ ಆಗಿದ್ದದಕ್ಕೆ ಕೋಪದಿಂದ ನಡೆ ಅಂಥೇಳಿ ಬೈದಾಗೆ ಇಂದೆಲ್ಲ ಅವನ ಒಡೆಯನಾದವ ಮುನಿದು, ಆತ ರಾಜ ಆದರೆ ಕೂಡ ಸಿಟ್ಟು ಬಂದು ತೊಡಕಿಕ್ಕಿ ನೋಡೆ ಮಿಡುಕಿದನಾ ರಾಯನು ಮನದಲ್ಲಿ ಚಿಂತಿಸಿ, ಒಡೆಯ ನಿನ್ನನ್ನು ಹೃದಯದೆಡೆ ನಿಂದಿರಿಸಿ. ಇಲ್ಲಿ ಶಾಪ ಕೊಟ್ಟು ನೀನು ಹಾವು ಸರ್ಪ ಆಗಿ ಬಿಳು ಅಂತ ಹೇಳಿ ಶಾಪ ಕೊಟ್ಟಾಗೆ ದೇವರನ್ನು ಮತ್ತು ಒಳಗೆ ಚಿಂತನೆ ಮಾಡಿ, ಸ್ವಾಮಿ ನಾನು ಏನು ಮಾಡಿದೆ ಅದು ನಿನಗೇ ಅರ್ಪಿತ ಮಾಡ್ತಾ ಇದ್ದೀನಪ್ಪ ಅಂಥೇಳಿ ಇಲ್ಲಿ ಚಿಂತನೆ ಮಾಡಿದದಕ್ಕೆ ಅದು ಮುಂದೆ ಒಡೆಯ ನಿನ್ನನ್ನು ಹೃದಯದಡೆ ನಿಂದಿರಿಸಿ ಅಡಿಗಳ ದೇನಿಸಲು ಒಡನೆ ಕುಳ್ಳಿರೆ ಒಂದು ನುಡಿದಪ್ಪಿದರೆನ್ನ ಕಡೆಯಲ್ಲಿ ನೋಡದಲೆ. ಒಂದು ತಪ್ಪು ಮಾಡಿದದಕ್ಕೆ ಕಡೆಯ ನೋಡು ಅಂತ ಹೇಳಿದದಕ್ಕೆ ಬಿಡುವುದು ಚಿತವೇನೋ ಬಿಡ ಸುಖಸ್ಥ, ನನ್ನ ಬಿಡಬೇಡಪ್ಪ ಅಂತ ಹೇಳಿದಾಗೆ ಆದಮೇಲೆ ಧರ್ಮರಾಯ ಅಲ್ಲಿ ಹೋಗಿ ಆತನ ಶಾಪ ಪರಿಹಾರ ಮಾಡಿ ಮತ್ತು ಅಷ್ಟು ತಪ್ಪು ಮಾಡಿದರೆ ಕೂಡ ಕರ್ಮಫಲ ಸಮರ್ಪಣೆ ಮಾಡಿದದಕ್ಕೆ ಮತ್ತೆ ಮೋಕ್ಷಕ್ಕೆ ಹೋಗೋ ಥರ ಮಾಡ್ತಾನೆ. ಅದಕ್ಕೆ ಆಧಾರಿಯಾದ ವಿಜಯ ವಿಠ್ಠಲನ್ನ ಎಂದೂ ಬಿಡದೆ ಭಜನೆ ಮಾಡಬೇಕು ಅಂಥೇಳಿ, ಅಲ್ಲಿ ತಪ್ಪು ಮಾಡಿದ್ದನ್ನು ಆಗಿಂದಾಗೆ ಒಪ್ಕೊಂಡು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸ್ವಾಮಿ, ನೀನು ಇದರೊಳಗಿಂದ ತಪ್ಪು ಒಪ್ಪುಗಳನ್ನು ನೋಡಿ ನನಗೆ ಮುಂದೆ ನೀನೇ ನನಗೆ ದಾರಿ ತೋರಿಸ್ಬೇಕು ಅಂತ ಕೇಳಿಕೊಂಡಿದ್ದದಕ್ಕೆ ಮಾಡಿರೋದು ಅಂತ ಇಲ್ಲಿ ಹೇಳ್ತಾ ಇರೋದು. ಮತ್ತು ತ್ರಿವಿಡ ತಾಳದೊಳಗೆ ಬಾಲವತ್ಸರ ಆಕಳ ಮೊಲೆಯ ಸವಿದುಂಬಾಗ, ಇದು ತ್ರಿವಿಡ ತಾಳ, ಅಟ್ಟತಾಳ, ಆದಿತಾಳ ನಾಳೆ ನೋಡೋಣ. ಇವತ್ತಿಗೆ ಇಷ್ಟಕ್ಕೆ ಇರಲಿ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂಕರ್ತ ಹರಿಕರ್ತ, ಸ್ವಾಮಿ ಏನು ನುಡಿಸಿದ್ದಾನೋ ಅದೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ಮುಂದಿನ 3 ತಾಳಗಳು ನಾಳೆ ನೋಡೋಣ. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಿನ್ನೆ ನಾವು ಅಪ್ಪ ಭಿನ್ನಪ್ಪ ಕೇಳೋ ಒಪ್ಪಾಚಾರದಿಂದ ಒಪ್ಪಿ ನಿನಗೆ ನಾನಾ ಪ್ರಕಾರದಿಂದ ನಾವು ಸ್ವಾಮಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳಿದ್ವಿ. ಇವತ್ತು ತ್ರಿವಿಡ ತಾಳದಿಂದ ನೋಡೋಣ. ಬಾಲಾವತ್ಸರ ಆಕಳ ಮೊಲೆಯ ಸವಿದುಂಬಾಗ. ಆಕಳಿನ ಕರುವು ಹಾಲು ಕುಡಿಬೇಕು ಅಂತಂದಾಗೆ ಹಾಲು ಬರಬೇಕು ಅಂಥೇಳಿ ತಲೆಯಲ್ಲಿಂದ ತಿವಿತದಂತೆ. ಮೊಲೆ ಅಲ್ಲಿಂದ ಹಾಲು ಬರಬೇಕು ಅಂತಂದಾಗೆ ತಿವಿದು ಕುಡಿತದ. ಮೇಲು ಭಾಗಕ್ಕೆ ತಿವಿದು ಪಾಲು ಗುಡಿಯ ಬಿಡದೆ ಕುಡಿಲಾರ್ದಾಗ ಬಿಡೋದಿಲ್ಲ. ಅದು ಹಾಗಂಥೇಳಿ ಅದನ್ನೇನು ಹೊರಗೆ ಹಾಕಲ್ಲ. ಆಕಳ ಎಷ್ಟೇ ಏನು ಮಾಡಿದರೆ ಕೂಡ ಅದು ಕೂಸು ಅದನ್ನು ತಿವಿದ್ರು ಏನು ಮಾಡಿದ್ರೂ ಹಾಲು ಕೊಡೇ ಕೊಡ್ತಾಳೆ. ಅದೇ ಥರ
ಆಲಯದಲ್ಲಿ ನೋಡಿ ಪಾಲಿಸುತ್ತಿಪ್ಪನು ಮೂಲೋಕಕ್ಕೆ ನೀನೇ ಎಲ್ಲ ದೇವಸ್ಥಾನದಲ್ಲಿ ಇದ್ದು ನೀನೆಲ್ಲ ಕಡೆ ನಮ್ಮ ಹೃದಯಾಲಯದೊಳಗಿದ್ದು ಪಾಲಿಸುತ್ತಿಪ್ಪಾತ ನೀನೇ ಅಪ್ಪ. ಆಲಯ ಸುರಧೇನು, ಎಲ್ಲ ಸುರರಿಗೆ ಧೇನು ಇದ್ದಂಗೆ. ಆಳುಗಳೆಲ್ಲರೂ ಬಂದು ಬಾಲರಾರರು ಕಾಣೆ. ಆ ಎಲ್ಲ ಆಳುಗಳು, ನಾವೆಲ್ಲರೂ ನಿನಗೆ ಆಳುಗಳು, ಸೇವಕಗಳು. ಒಂದು ಕೀಳಾದರೂ ತಪ್ಪು ತಾಳಿಕೊಂಡ ಅಲ್ಪರ ವಾಲಗ ಕೊಳಬೇಕು. ತಪ್ಪುಗಳು ಇರ್ತವೆ ನಮ್ಮ ಹತ್ರ. ಆ ತಪ್ಪುಗಳನ್ನು ತಿಳ್ಕೊಂಡು ಹೇಗೆ ತಾಯಿ ತಿವಿದು ಹೋದರೆ ಕೂಡ ಹಾಲು ಕುಡಿಸ್ತಾಳೋ ಆಕಳು, ಅದೇ ಥರ ನೀನು ನಮಗೆ ಎಷ್ಟು ತಪ್ಪುಗಳಿದ್ದರೆ ಕೂಡ ಆ ತಪ್ಪುಗಳನ್ನು ನೋಡ್ಲಾರ್ದಾಗಿ ನಮ್ಮನ್ನು ಪಾಲಿಸ್ತೀಯಪ್ಪ. ಶ್ರೀಲೋಲಾಮೃತ ವಪುಷೆ ವಿಜಯ ವಿಠಲ ವಿಭುವೆ ಬಾಲಾನಿಂದಲಿ ಬಂದ ಜಾಲವೆಣಿಸದಿರೋ. ನಮಗೆ ಸಣ್ಣ ಮಕ್ಕಳಿದ್ದಂಗಪ್ಪ ನಾವು ಮಾಡಿದ ತಪ್ಪುಗಳನ್ನು ಎಣಿಸ್ಬೇಡ ಸ್ವಾಮಿ ಅಂಥೇಳಿ ಇಲ್ಲಿ ವಿಜಯದಾಸರು ಕೇಳ್ತಾ ಇದ್ದಾರೆ. ಎಷ್ಟು ಪಾಪಗಳು ದಿನನಿತ್ಯದಲ್ಲಿ ನಾನು ಎಂಬೋ ಅಹಂಕಾರ, ನಾನು ಎಂಬೋ ಮಾತ್ಸರ್ಯ, ದೇವರ ಕಡೆ ಧ್ಯಾಸ ಇಡಲಾರ್ದಾಗಿರೋದು, ಎಷ್ಟು ತಪ್ಪುಗಳು ಮಾಡ್ತಾ ಇರ್ತೀವಿ. ಆದರೂ ತಾಯಿ ಕಾದಂಗೆ ನೀನು ಕೂಡ ಕಾಯಿ ಸ್ವಾಮಿ ನಮ್ಮನ್ನ ಅಂಥೇಳಿ ತಾಯಿಗೆ ಯಾವ ಮಕ್ಕಳು ಎಷ್ಟು ತಪ್ಪು ಏನು ಮಾಡ್ತಿದ್ದಾರೆ ಎಂಬುದು ನೋಡಲಾರ್ದಾಗಿ ಕಾಯ್ತಾಳೆ. ಅದೇ ಥರ ನಮ್ಮನ್ನು ಕಾಪಾಡು ಅಂಥೇಳಿ ಕೇಳ್ಕೊತಾ ಇದ್ದಾರೆ ಇಲ್ಲಿ ವಿಜಯದಾಸರು. ಅಟ್ಟತಾಳದರೊಳಗೆ ಪ್ರತಿದಿನ ಬಡವನ್ನು ಗಳಿಸಿ, ಇಲ್ಲಿ ಪ್ರತಿದಿನ ಒಂದು ಬಡವ ಹಣಗಳನ್ನು ಗಳಿಸಿ ಎಷ್ಟು ಹಣ ತಾನು ಕಷ್ಟಪಟ್ಟು ಗಣಿಸಿದ ಹಣಗಳೆಲ್ಲ ತಗೊಂಡು ರಾಜನ ಹತ್ರ ಹೋಗಿ ಇಟ್ಟನಂತೆ. ಅಂದರೆ ಇವಾಗಿನ ಕಾಲದೊಳಗೆ ಏನಂತ ಹೇಳಬೇಕು ಅಂತಂದರೆ, ನಾವು ಗಳಿಸಿದ ಹಣ ತೊಗೊಂಡೋಗಿ ಬ್ಯಾಂಕ್ನಾಗೆ ಇಟ್ಟಂಗೆ. ಅಂದರೆ ಬ್ಯಾಂಕ್ಗೆ ದೇವರಿಗೆ ಸಮಾನ ಅಂತಲ್ಲ, ಅಲ್ಲಿ ಸುಮ್ಮನೆ ಅದು ಉಪಮೆ, ಅದು ಏನಂತಾರೆ ಎಕ್ಸಾಂಪಲ್ ಕೊಟ್ಟಂಗಷ್ಟೇ. ಆ ಚೋರ ಬಂದು ಅವ್ರ ಮನೆಯಲ್ಲಿ ನೋಡಿ ಎಲ್ಲ ಹುಡುಕಿದ್ನಂತೆ, ಒಂದು ತೃಣ ಕೂಡ ಸಿಗಲಿಲ್ಲ ಅಂತೆ ಅವನಿಗೆ. ಕನಸಿಲಿ ಮನಸ್ಸಿಲಿ. ಅದಕ್ಕೆ ನಾವು ಮಾಡಿದ ಕರ್ಮಗಳು ನಮ್ಮ ಹತ್ರ ಇಟ್ಕೊಲಾರ್ದಾಗ ಎಲ್ಲ ನಿನಗೆ ಅರ್ಪಣ ಅಂತ ಮಾಡಿಬಿಟ್ರೆ, ಯಾವ ದುಷ್ಟ ದೇವತೆಗಳು ಯಾರು ಬಂದರೆ ಕೂಡ ನಮ್ಮ ಒಳಗೆ ಏನೂ ಸಿಗೋದಿಲ್ಲ. ನಿನಗೆ ಸಮರ್ಪಿಸಿ ಅನುಮಾನವಿಲ್ಲದಲೆ ನಿನಗೆ ಸಮರ್ಪಣೆ ಮಾಡಬೇಕು. ಎನಗದು ನಿಕ್ಷೇಪ ನಿಧಿ ಇದ್ದಂಗೆ. ಅದು ಬ್ಯಾಂಕಲ್ಲಿ ಇದ್ದ ಹಣ ಯಾವತ್ತಿಗಾದರೂ ಬರುತ್ತೆ ಎಂಬೋ ಥರ, ಆ ಥರ ನಮಗೆ ಅದು ನಿಕ್ಷೇಪ ನೆನೆದಾಗಲಿ ದೇವ. ಬಿನಗು ಇಂದ್ರಿಯಗಳನ್ನು ಮುನಿದು ಮಾಡುವುದೇನೋ. ಇಂದ್ರಿಯಗಳು ಏನು ಮಾಡ್ತಾವ ನನಗೆ? ಅವು ಇಂದ್ರಿಯಾದಿ ದೇವತೆಗಳು ಎಲ್ಲರೂ ಏನು ನನ್ನ ಬೇರೆ ಕಡೆ ಎಳಿಬೇಕು ಅಂತಂದರೆ ಕೂಡ ನನ್ನ ಏನು ಇದ್ದಾವೋ ಪಾಪಗಳೇ ಆಗಿರ್ಬೋದು, ಪುಣ್ಯಗಳೇ ಮಾಡಿರ್ಬೋದು, ಏನೇ ಮಾಡಿ ಎಲ್ಲ ನಿನಗೆ ಅರ್ಪಣೆ ಮಾಡಿದ್ಮೇಲೆ ಯಾರು ಏನು ಮಾಡ್ತಾರೆ? ಮನೆ ಬರೆದಲ್ಲದೆ ದನವೆಲ್ಲಿಹದೋ. ನಮ್ಮ ಮನಸ್ಸು ಬರೆಯದಾಗಿದೆ ಇವಾಗ. ಅಂದರೆ ಯಾವ ಕರ್ಮಗಳು ಹಾಗೆ ಇಟ್ಕೊಂಡಿಲ್ಲ. ಆ ದನ ಎಲ್ಲಿದ್ದದ? ನಾನು ಸಂಪಾದನೆ ಮಾಡಿದ್ದ ಎಲ್ಲ ದನ ತೊಗೊಂಡೋಗಿ ಸ್ವಾಮಿಗೆ ಕೊಟ್ಟಿದ್ದೀನಪ್ಪ. ಅದು ನೀನೇ ನನಗೆ ಮಾಡಿಸಿರೋದು, ಅದು ನಿನಗೇ ಅರ್ಪಿತ ಮಾಡ್ತಾ ಇದ್ದೀನಿ. ಸನಕಾದಿಗಳ ಪಾಲ ಸತ್ಯ ವಿಜಯ ವಿಠಲ ಕ್ಷಣ ಕ್ಷಣಕ್ಕೆ ಸಮರ್ಪಣೆಗೊಳ್ಳೋ ಎನ್ನಿಂದ. ಕ್ಷಣ ಕ್ಷಣಕ್ಕೆ ನಾನು ಮಾಡಿದ, ನನ್ನಿಂದ ನೀನು ಮಾಡಿಸಿದ ಎಲ್ಲ ಕರ್ಮಗಳನ್ನು ನಿನಗೇ ಸಮರ್ಪಣೆ ಮಾಡ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಅರ್ಪಿತದೊಳಗೆ ಶ್ರೀಕೃಷ್ಣ ಏನು ಅರ್ಪಣೆ ಮಾಡಬೇಕು ಅಂದ್ರೆ ಶ್ರೀಕೃಷ್ಣ ಅರ್ಪಣ ಎಂಬುದೇ ನಿಜ. ಬಪ್ಪನು ಕಾಳ್ಗಿಚ್ಚು ಹೊಕ್ಕು ಸರ್ಪನ ತುಳುಕುವೆನು. ಸರ್ಪತಲ್ಪನ ಭಜಿಸುವ ನಮ್ಮಪ್ಪಗಳಿರ ಇದಕ್ಕೆ ಸುಪರ್ದಿ ಬಿರದ ನೆತ್ತಿ ಅಪ್ಪಳಿಸಿದ ಅನ್ಯ ವಚನ. ಬೇರೆಯವರ ವಚನಗಳು ಕೇಳಲಾರ್ದಾಗಿ ಸರ್ಪತಲ್ಪನಾದ ನಮ್ಮಪ್ಪನ್ನ ನೀನು ಹೋಗಿ ಆತನಿಗೆ ಕೃಷ್ಣಾರ್ಪಣ ಅಂತೇಳಿ ಆತನಿಗೆ ಎಲ್ಲ ಸಮರ್ಪಣೆ ಮಾಡು. ಸರ್ಪಿ ಸಮುದ್ರಕ್ಕೆ ಹೋಗಿ ಹಿಪ್ಪಿಯನ್ನು ಬಾಯಲ್ಲಿಟ್ಟು ಚಪ್ಪರಿಸಿನೇ ಮಲಿದಂತೆ ಅರ್ಪಿತ ಅನ್ಯರಿಗೆ ಕೊಡಲು. ನಾವು ತುಪ್ಪ ತಗೊಂಡು ಹೋಗಿ ಸಮುದ್ರದೊಳಗೆ ಎಸೆದರೆ ಅದು ಸಮುದ್ರ ತುಪ್ಪ ಆಗೋದಿಲ್ಲ. ಅಲ್ಲಿ ಆ ತುಪ್ಪ ಮೇಲೆ ಅಲೆಗಳಲ್ಲಿಂದ ಮೇಲೆ ಬಂದಂಗೆ ಬರ್ತಾ ಇರ್ತವೆ. ಆ ಥರ ನಾವು ಮಾಡಿದ ಕರ್ಮಗಳೆಲ್ಲ ಅವನಿಗೆ ಕೊಟ್ಟಾಗೆ ಅದರೊಳಗಿಂದ ನಮಗೆ ಬೇಕಾಗಿದ್ದು ಒಳ್ಳೆ ಕಾರ್ಯಗಳನ್ನು ಮಾತ್ರ, ಅಂದರೆ ಆ ಸಮರ್ಪಣೆ ಮಾಡಿದ್ದನ್ನೆಲ್ಲ ತಾನು ಸ್ವೀಕಾರ ಮಾಡಿ ನಮಗೆ ಅದರಲ್ಲಿಂದ ಫಲಗಳನ್ನು ಕೊಡ್ತಾನೆ ಸ್ವಾಮಿ. ಸರ್ಪ ಹೆಪ್ಪು ಹಾಕಿದಂತೆ ಸಾಧನ. ಈ ಆಕಳದು ಅದು ಏನು ತುಪ್ಪ ಏನಿದ್ದದೋ ಅದು ಮೇಲೆ ಬಂದಂಗೆ ನಮ್ಮ ಸಾಧನ.
ತುಪ್ಪ ಒಳಗೆ ಹೋಗ್ಬಿಟ್ಟಿರ್ತದೆ. ಅದು ದೇವರಿಗೆ ಸಮರ್ಪಣೆ ಮಾಡಿದ್ಮೇಲೆ ಅದು ಹೊಡ್ಕೊಂಡು ಬಂದಾಗೆ ಆ ತುಪ್ಪ ಏನು ಮೇಲೆ ಬರ್ತಾ ಇರ್ತದೋ ಅದು ನಮ್ಮ ಸಾಧನೆ. ಅಂದರೆ ಅವನಿಗೆ ಸಮರ್ಪಣೆ ಮಾಡಿದ್ದು ನಮಗೆ ಒಳ್ಳೆ ರೂಪದಿಂದ ಮತ್ತೆ ನಮಗೆ ಸ್ವಾಮಿ ನಮಗೆ ಕೊಡ್ತಾನೆ, ಫಲಗಳನ್ನು ಕೊಡ್ತಾನೆ ಅಂಥೇಳಿ ಇಲ್ಲಿ ಹೇಳೋದು. ಮಂತ್ರ ತಂತ್ರ ವಾವ ಪರಿಯಲಿ ಅರ್ಚಿಸಿದ ಫಲ. ಯಾವ ಮಂತ್ರಗಳಲ್ಲಿಂದ, ತಂತ್ರಗಳಲ್ಲಿಂದ, ದೇವರ ನಾಮಗಳಿಂದ, ಸ್ತೋತ್ರಗಳಿಂದ, ಯಾವುದರಿಂದ ಫಲ ನಾವು ಅರ್ಚಿಸಿದ ಫಲ ಬರ್ತದೋ ಸ್ವಾಮಿ ಶ್ರೀಕಾಂತನಾದ ವಿಜಯ ವಿಠ್ಠಲನಿಗೆ ಸಮರ್ಪಣೆ ಮಾಡಬೇಕು, ಅವನಿಗೆ ಸಮರ್ಪಣೆ ಮಾಡಬೇಕು ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಇದು ದೇವರಿಗೆ ಕೃಷ್ಣಾರ್ಪಣ ಅಂತ ಸಮರ್ಪಣೆ ಮಾಡಬೇಕು. ಇದನ್ನು ಬಹಳ ದೃಢವಾಗಿ ನಾವು ತಿಳ್ಕೋಬೇಕು. ಇದು ಏನಂದರೆ ಕರುಗಳು ಇದು ಹೇಳಬೇಕು ಅಂತಂದಾಗೆ ಅತ್ಯುತ್ತಮ ಹಸು, ಅದು ಎಷ್ಟು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎಷ್ಟು ಅದು ಒಂದು ಕೊಟ್ಟಿದ್ದಾರೆ. ಆದಮೇಲೆ ನಾವು ಇಟ್ಕೊಂಡಿದ್ದ ಹಣ ಅದನ್ನು ಬೇರೆಯವ್ರು ಹೊಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರುತ್ತೆ, ಆದರೂ ದೇವರು ಅವನಿಗೆ ಕೊಟ್ಟು ಬಿಟ್ಟ ಮೇಲೆ ಆಯಿತು, ಅವನನ್ನು ನಿಕ್ಷೇಪ ನಿಧಿ ಇದ್ದಂಗೆ ಇಟ್ಕೊಂಡಿರ್ತಾನೆ ಅಂಥೇಳಿ ಎಷ್ಟು ವಿಜಯದಾಸರು ಸೊಗಸಾದ ಎಕ್ಸಾಂಪಲ್ಸ್ ನಮಗೆಲ್ಲ ಕೊಡ್ತಾರೆ ಅಂಥೇಳಿ ನೋಡ್ಬೋದು. ಶ್ರೀಕೃಷ್ಣಾರ್ಪಿತ ಅಂದಾಗೆ ಸರ್ಪಕ್ಕೆ ಹಾಲು ಹೋದಂತ ಆಗಬಾರದು. ಅಂದರೆ ಇದು ಮನಸ್ಸಿನಿಂದ ಮಾಡಬೇಕು ಅಂತ ಕೂಡ ಇಲ್ಲಿ ಕಾಳ್ಗಿಚ್ಚು ಹೊಕ್ಕು ಸರ್ಪನ ತುಳುಕುವೆನೋ ಸರ್ಪತಲ್ಪನ ಭಜಿಸುವನ ಪಪ್ಪಗಳಿರ ಪೇಳಿದರಿದಕ್ಕೆ ಸುಪರ್ತಿ ಬಿರಿದನೆತ್ತಿ ಅಪ್ಪಳಿಸಿ ಅನ್ಯರ ವಚನ. ಇದು ಒಳಗೇನೋ ಬರೀ ಬಾಯಿಲಿಂದ ಶ್ರೀಕೃಷ್ಣಾರ್ಪಣ ಅಂತ ಹೇಳಿ ಅಹಂಕಾರಕ್ಕೆ ಬಲ ಕೊಟ್ಟರೆ ಅದು ವಿಷವೇ ಆಗ್ತದೆ. ಅದು ಒಂದು ಹಾವಿಗೆ ನಾವು ಎಷ್ಟು ಹಾಲು ಹಾಕಿದ್ರೂ ಅದು ವಿಷನೇ, ನಮ್ಮನ್ನು ಕಡ್ದಾಗೆ ವಿಷನೇ ಆಗೋದು. ಸಮರ್ಪಣ ಅಂತಂದರೆ ಶುದ್ಧ ಹೃದಯದಲ್ಲಿಂದ ಸ್ವಾರ್ಥವಿಲ್ಲದೆ ಅರ್ಪಣ ಮಾಡಬೇಕು. ವಿಠ್ಠಲನಿಗೆ ಒಪ್ಪಿಸಿದ ಕರ್ಮ ಬಾಳನ್ನು ಬದುಕಿಸುವ ಮಂತ್ರ ಅಂತ ಹೇಳಬೇಕು. ಅಂದರೆ ಇಲ್ಲಿ ಕರ್ಮವನ್ನು ಸ್ವಾಮಿ ಮಾಡಿಸ್ತಾನೆ ನಮ್ಮಿಂದ ಎಂದು ತಿಳಿದು ವಿನಯಪೂರ್ವಕದಿಂದ, ನಮ್ರತಲಿಂದ, ನಿಷ್ಕಾಮದಿಂದ ಸಮರ್ಪಣೆ, ಇವುಗಳೆಲ್ಲ ಸಾಧನಗಳ 3 ರತ್ನಗಳು ಅಂತ ಹೇಳಬಹುದು. ಇವು ಇದ್ದರೆ ಜೀವನ ನಡೆಯೋದು. ವಿನಯ, ಸಮತೆ, ಆಮೇಲೆ ನಿಷ್ಕಾಮ ಮನಸ್ಸುಲಿಂದ ಸಮರ್ಪಣೆ, ಇವು ಮಾಡಬೇಕು ಅಂಥೇಳಿ ವಿಜಯದಾಸರ ಇಲ್ಲಿ ಹೇಳ್ತಾ ಇದ್ದಾರೆ. ಹಾವನ್ನು ಹೊಡಿಬೇಕು ಅಂಥೇಳಿ ಬಂದರೆ ಅವನಿಂದ ಏನೂ ಆಗೋದಿಲ್ಲ. ಆ ಹಾವು ಸಾಯಬೇಕು ಅಂದರೆ ಕೂಡ ದೇವರೇ ಒಳಗೆ ನಿಂತು ಮಾಡಿಸ್ಬೇಕಾಗಿದ್ದೆ. ಆ ಹಾವಿಗೆ ಹಾಲಿಟ್ಟರೆ ಕೂಡ ಅದು ನಮಗೆ ವಿಷನೇ ಕೊಡ್ತದ ಅಂಥೇಳಿ ಹೇಳೋದು. ಇಲ್ಲಿ ಶ್ರೀಹರಿಗೆ ಅರ್ಪಿತವಾಗದ ಕರ್ಮ ವಿಷ ಇದ್ದಂಗೆ. ನಿಜ ಮನಸ್ಸು ಹಿಡಿದು ಮಾಡಿದ ಕರ್ಮ ಫಲವಿಲ್ಲ. ಅದು ಅದರಲ್ಲಿಂದ ತುಪ್ಪದ ಬಟ್ಟಲನ್ನು ಸಮುದ್ರಕ್ಕೆ, ಇದು ಮತ್ತು ಅದೊಂದು ಸರಿ ಹೇಳೋದು, ತುಪ್ಪದ ಬಟ್ಟಲ ಸಮುದ್ರಕ್ಕೆ ಸುರಿದರೆ ಸಮುದ್ರದ ಪೂರ್ತಿ ತುಪ್ಪ ಆಗೋದಿಲ್ಲ, ಆದರೆ ಸ್ವಲ್ಪ ಸ್ವಲ್ಪ ಮಾತ್ರ ತೇಲ್ತಾ ಬರ್ತದ. ಅದೇ ರೀತಿ ಅಹಂಕಾರದಿಂದ ಮಾಡಿದ ಕರ್ಮ ಸಂಸಾರದಲ್ಲಿ ನಾಶನವಾಗ್ತದ. ಆದರೆ ಶ್ರೀಹರಿಯ ಸ್ಮರಣೆಯಿಂದ ಸಮರ್ಪಣೆ ಮಾಡಿದರೆ ಕರ್ಮ ಶಾಶ್ವತವಾಗಿ ಪೂರ್ಣದಂತೆ ಉಳಿತದ ಅಂತೇಳಿ ಹೇಳೋದು. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಏನಾದರೂ ತಪ್ಪುಗಳು ಹೇಳಿದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನನ್ನ ಜೀವನ ಯುಕ್ತಿಗೆ ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ಹೇಳಕ್ಕೆ ಪ್ರಯತ್ನ ಮಾಡಿರೋದು. ನಾ ಹಂಕರ್ತ ಹರಿಕರ್ತ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ.